ಕಾಂಗ್ರೆಸ್ ಮುಸ್ಲಿಮರಿಗೆ ದ್ರೋಹವನ್ನ ಮಾಡಿದೆ. ಈ ಬಾರಿ ಎರಡೂ ಕಡೆ ನಾವೇ ಗೆಲ್ತೀವಿ. ನಮಗೆ ಜನ ಬೆಂಬಲ ಆ ಮಟ್ಟಿಗಿದೆ. ನಮ್ಮಲ್ಲಿ ಯಾವುದೇ ಒಡಕಿಲ್ಲ, ಒಟ್ಟಾಗಿದ್ದೀವಿ ಅಂತ ಹೇಳಿಕೊಂಡು ನ್ಯೂಸ್ 18ಗೆ ಮಾಜಿ ಸಿಎಂ BS ಯಡಿಯೂರಪ್ಪ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಏನಿದೆ ಮುಸ್ಲಿಮರಿಗೆ ದ್ರೋಹ ಬಗ್ದಿದೆ. ಈ ಬಾರಿ ಎರಡೂ ಕ್ಷೇತ್ರದಲ್ಲಿ ಬೈ ಎಲೆಕ್ಷನ್ ನಡೆಯುತ್ತಲ್ಲ, ಎರಡೂ ಕ್ಷೇತ್ರದಲ್ಲೂ ಕೂಡ ನಾವೇ ಗೆಲ್ತೀವಿ. ನಮಗೆ ಜನ ಬೆಂಬಲ ಆ ಮಟ್ಟಿಗಿದೆ ಅಂತ ಹೇಳಿಕೊಂಡು ನ್ಯೂಸ್ 18ಗೆ ಮಾಜಿ ಸಿಎಂ BS ಯಡಿಯೂರಪ್ಪ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಮ್ಮಲ್ಲಿ ಯಾವುದೇ ಒಡಕಿಲ್ಲ, ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿದ್ದೀವಿ ಅಂತ ಹೇಳ್ಕೊಂಡು ಯಡಿಯೂರಪ್ಪ ಹೇಳಿಕೆ ಕೊಟ್ಟಿದ್ದಾರೆ. ಮಾಜಿ ಸಿಎಂ BS ಯಡಿಯೂರಪ್ಪ ಅವರನ್ನ ನಮ್ಮ ಪ್ರತಿನಿಧಿ ಕಾರ್ತಿಕ್ ಮಾತನಾಡಿಸಿದ್ದಾರೆ. ಬನ್ನಿ ನೋಡ್ಕೊಂಡು ಬರೋಣ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಈಗಾಗಲೇ ತಮ್ಮ ಅಭ್ಯರ್ಥಿಯ ಪರವಾಗಿ ನಾಮಪತ್ರ ಸಲ್ಲಿಕೆಯನ್ನು ಮಾಡಿದ್ದೀರಿ. ಇಲ್ಲಿ ಈ ಕ್ಷೇತ್ರದಲ್ಲಿ ಗೆಲ್ಲುವಂಥ ವಿಶ್ವಾಸ ಯಾವ ಮಟ್ಟಿಗಿದೆ ಅಂತ? ಅಲ್ಲ, 100ಕ್ಕೆ 100 ನಾವು ಎರಡೂ ಕ್ಷೇತ್ರದಲ್ಲಿ ಗೆಲ್ತೇವೆ. ದಾವಣಗೆರೆಯಲ್ಲಿ ಜನ ಬೆಂಬಲವನ್ನು ನೋಡಿದಾಗ ಜನ ಇವತ್ತು ಈ ಸರ್ಕಾರದ ಬೇಸತ್ತಿದ್ದಾರೆ, ಬದಲಾವಣೆಗೆ ಕಾತೊರಿತಾ ಇದ್ದಾರೆ. ಹೀಗಾಗಿ ನಮ್ಮ ಅಭ್ಯರ್ಥಿ ಭಾಳ ದೊಡ್ಡ ಅಂತರದಲ್ಲಿ ಗೆಲ್ತಾರೆ ಅನ್ನೋ ವಿಶ್ವಾಸ ಇದೆ. ಜನರ ಒಂದು ರೆಸ್ಪಾನ್ಸ್ ನೋಡಿದಾಗ ಅದು ಸ್ಪಷ್ಟ ಆಗ್ತದೆ. ಸರ್, ಕಾಂಗ್ರೆಸ್ನಲ್ಲಿನ ಬಿಕ್ಕಟ್ಟು ಬಿಜೆಪಿಗೆ ಅನುಕೂಲ ಆಗತ್ತಾ? ಇಲ್ಲಿ ಬಂಡಾಯವಾಗಿ ಮುಸ್ಲಿಮರು ನಿಂತಿದ್ದಾರೆ, ಅಲ್ಲಿ ಅಲ್ಪಸಂಖ್ಯಾತರು, ಅದು ಅನುಕೂಲ ಆಗುತ್ತೆ? ಅಲ್ಪಸಂಖ್ಯಾತರಿಗೆ ನಂಬಿಕೆ ದ್ರೋಹ, ವಿಶ್ವಾಸ ದ್ರೋಹ ಅವತ್ತಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ. ಈಗ ಅವ್ರಿಗೆ ಅರ್ಥ ಆಗಿದೆ ನಾವು ಮೋಸ ಹೋಗ್ತಾ ಇದ್ದೇವೆ ಅನ್ನುವಂಥದ್ದು. ಸೊ ಈಗಲಾದರೂ ಅವ್ರು ಅರ್ಥ ಮಾಡಿಕೊಂಡು ಸರಿಯಾದ ರೀತಿ ಮತದಾನ ಭಾಗವಹಿಸಬೇಕು. ಮತ್ತು ನರೇಂದ್ರ ಮೋದಿಜಿಯವರು ಎಂದೂ ಸಹ ಹಿಂದೂ ಮುಸ್ಲಿಂ ಅಂತ ಭೇದ ಭಾವನೆ ಮಾಡಿಲ್ಲ. ಎಲ್ಲರೂ ಒಂದೇ ತಾಯಿ ಮಕ್ಕಳಂತೆ ಬಾಳಬೇಕು ಅಂತ ಅವರ ಅಪೇಕ್ಷೆ ಇದೆ. ಅದನ್ನು ಪೂರೈಸೋ ಕಾಲ ಬಂದಿದೆ. ಅದಕ್ಕೆ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲರೂ ಸಹಕಾರ ಕೊಡ್ತಾರೆ ಅನ್ನೋ ವಿಶ್ವಾಸ. ಬಿಜೆಪಿಯಲ್ಲೂ ಕೂಡ ಬಣ ಬಡಿದಾಟ ಇತ್ತು, ಅದೆಲ್ಲವೂ ಕೂಡ ಶಮನ ಆಗಿದೆಯಾ? ಯಾವುದೂ ಇಲ್ಲ, ಯಾವುದೇ ಗೊಂದಲ ಇಲ್ಲ. ನೀವೇ ನೋಡ್ತಾ ಇದ್ದೀರಾ, ಎಲ್ಲರೂ ಒಟ್ಟಾಗಿ ಒಂದಾಗಿ ಬಂದಿದ್ದೇವೆ. ಧನ್ಯವಾದ, ನಮಸ್ಕಾರ. ಇದಿಷ್ಟು ಮಾಜಿ ಸಿಎಂ ಯಡಿಯೂರಪ್ಪನವರು ಹೇಳ್ತಿರುವಂಥ ಮಾತು. ಈ ಬಾರಿ ನಾವು ಗೆಲ್ಲುವಂಥ ವಿಶ್ವಾಸ ಇದೆ ಅನ್ನುವಂಥ ರೀತಿಯಲ್ಲಿ ಅವರು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಜೊತೆಗೆ ಕಾಂಗ್ರೆಸ್ನಲ್ಲಿ ಮುಸ್ಲಿಮರಿಗೆ ದ್ರೋಹವನ್ನು ಕೂಡ ಮಾಡಲಾಗಿದೆ ಅನ್ನುವಂಥ ವಿಚಾರವನ್ನು ಕೂಡ ಅವರು ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಎಡ್ವಿನ್ ಜೊತೆ ಕಾರ್ತಿಕ್, ನ್ಯೂಸ್ 18 ಕನ್ನಡ, ದಾವಣಗೆರೆ. ಬಾಗಲಕೋಟೆ ಬಿಜೆಪಿ ಅಭ್ಯರ್ಥಿ ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ. ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ ಉಮೇದುವಾರಿಕೆಯನ್ನು ಸಲ್ಲಿಕೆ ಮಾಡಿರೋದು. ಬಾಗಲಕೋಟೆ ಬೈ ಎಲೆಕ್ಷನ್ ಏನಿದೆ, ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡೂ ಕೂಡ ನೆಕ್ ಟು ನೆಕ್ ಫೈಟ್ ಅನ್ನು ಕೊಡ್ತಾ ಇದೆ. ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ ಏನಿದ್ದಾರೆ, ಇವತ್ತು ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ. ಕಾಂಗ್ರೆಸ್ನಿಂದ ಉಮೇಶ್ ಮೇಟಿ ಕೂಡ ನಾಮಪತ್ರ ಸಲ್ಲಿಕೆ ಮಾಡಿರೋದು. ಮೇಟಿ ಕುಟುಂಬದಲ್ಲಿ ಅಸಮಾಧಾನ ಇತ್ತು, ಅಸಮಾಧಾನ ಶಮನಗೊಂಡಿದೆ. ಈಗ ಉಮೇಶ್ ಮೇಟಿ ಕೂಡ ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ. ಟೆಂಪಲ್ ರನ್ ಮಾಡಿ ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ ಉಮೇಶ್ ಮೇಟಿ. ಇಬ್ಬರು ಅಭ್ಯರ್ಥಿಗಳಿಗೆ ಘಟಾನುಘಟಿ ನಾಯಕರು ಸಾಥನ್ನ ಕೊಟ್ಟಿರುವಂಥದ್ದು. ಬಾಗಲಕೋಟೆಗೂ ಕೂಡ ವಿಜೇಂದ್ರ ಸಾಥ್ ಕೊಟ್ಟಿದ್ದಾರೆ ಬಿಜೆಪಿ ಅಭ್ಯರ್ಥಿಗೆ. ಕಾಂಗ್ರೆಸ್ನಲ್ಲೂ ಕೂಡ ಉಮೇಶ್ ಮೇಟಿಗೆ ತಮ್ಮ ಕುಟುಂಬದವರ ಒಂದು ಸಹಾಯ ಹಸ್ತನೂ ಕೂಡ ಇರೋದು ಗಮನಿಸ್ತಾ ಇದ್ದೀರಾ. ನಾಮಪತ್ರ ಸಲ್ಲಿಕೆ ಮಾಡಿರುವಂಥ ಒಂದು ದೃಶ್ಯಾವಳಿಗಳನ್ನ. ಉಮೇಶ್ ಮೇಟಿಗೆ ಸಿಎಂ ಸಿದ್ದರಾಮಯ್ಯ, DCM DK ಶಿವಕುಮಾರ್ ಸಾಥ್ ಕೊಟ್ಟಿದ್ದಾರೆ. ಹಾಗೆಯೇ ಈ ಕಡೆ ಚರಂತಿಮಠ್, ವೀರಣ್ಣ ಚರಂತಿಮಠ್ಗೂ ಕೂಡ ವಿಜೇಂದ್ರ ಜೋಶಿ ಇವರೆಲ್ಲರೂ ಕೂಡ ಸಾಥ್ ಕೊಟ್ಟಿದ್ದಾರೆ. ಇವತ್ತು ಸನ್ಮಾನ್ಯ ಚರಂತಿಮಠ್ ಅವರ ನಾಮಿನೇಷನ್ ಅನ್ನ ನಮ್ಮೆಲ್ಲ ಪ್ರಮುಖರೊಂದಿಗೆ, ನಮ್ಮ ರಾಜ್ಯಾಧ್ಯಕ್ಷರು, ಆನಂತರ ಜಗದೀಶ್ ಶೆಟ್ಟರು, ಗದ್ದಿಗೌಡರು, ಕಾರಜೋಳ ಅವರು, ನಿರಾಣಿಯವರು, ಈ ರೀತಿ ಅನೇಕ ಪ್ರಮುಖರು ಸೇರಿದಂತೆ ಮಾಡಿದ್ದಾರೆ. ಇವತ್ತು ಇಲ್ಲಿನ MLC ಅವರಾದಂಥ PH ಪೂಜಾರ್ ಅವರು, ಹನುಮಂತ್ ನಿರಾಣಿಯವರು, ಈ ರೀತಿ ಇಲ್ಲಿ ಜಿಲ್ಲೆಯ ಎಲ್ಲ ಪ್ರಮುಖರು ಮತ್ತು ಹೊರಗಿನಿಂದನೂ ಬೇರೆ ಬೇರೆ ನಮ್ಮ ರಾಜ್ಯದ ಪ್ರಮುಖರು ಬಂದು ನಾವು ನಾಮಪತ್ರವನ್ನು ಸಲ್ಲಿಸಿದ್ದೇವೆ. ಕಾಂಗ್ರೆಸ್ ಪಾರ್ಟಿಯ ದುರಾಡಳಿತ, ಸಿದ್ದರಾಮಯ್ಯನವರ ಸರ್ಕಾರದ ದುರಾಡಳಿತ ಮತ್ತು ಅವ್ರದ್ದೇನು ವಂಶವಾಹಿನಿಯನ್ನೇ ಬೆಳೆಸ್ತಾ ಇದ್ದಾರೆ. ಅಲ್ಲಿ ಮೊಮ್ಮಗ ಮತ್ತು ಇಲ್ಲಿ ಮಗ ಇಬ್ಬರನ್ನೂ ಜನ ಮನೆಗೆ ಕಳಿಸ್ತಾರೆ. ಮೊಮ್ಮಗನ್ನ ಮತ್ತು ಮಗನ್ನ ಇಬ್ಬರನ್ನೂ ಮನೆಗೆ ಕಳಿಸುವಂತ ಕಾಲ ಸನ್ನಿಹಿತವಾಗಿದೆ. ಮಾನ್ಯ ಮುಖ್ಯಮಂತ್ರಿಗಳ ಆದಿಯಾಗಿ ಸಚಿವ ಸಂಪುಟದ ಸದಸ್ಯರು ಬಾಗಲಕೋಟೆನಲ್ಲೇ ಬಂದು ಜೆಂಡಾ ಊರ್ತಾರೆ, ಅದು ಕೂಡ ನನಗೆ ಗೊತ್ತಿದೆ. ದಾವಣಗೆರೆಯಲ್ಲೂ ಕೂಡ ಸಚಿವ ಸಂಪುಟದ ಸದಸ್ಯರೆಲ್ಲರೂ ಸಹ ಸೂಟ್ಕೇಸ್ನಲ್ಲ, ಗೋಣಿ ಚೀಲದಲ್ಲಿ ಹಣವನ್ನ ತೆಗೆದುಕೊಂಡು ಬಂದು ಕೂತ್ಕೊಳ್ತಾರೆ. ಅದು ಕೂಡ ನನಗೆ ಖಾತ್ರಿ ಇದೆ. ದಲಿತರ ವಿರೋಧಿ ಮತ್ತು ಯುವಜನತೆಯ ವಿರೋಧಿ ಕಾಂಗ್ರೆಸ್ ಸರ್ಕಾರ ಇವತ್ತೇನು ರಾಜ್ಯದಲ್ಲಿ ಅಸ್ತಿತ್ವದಲ್ಲಿದೆ, ಈ ನಾಲಾಯಕ್ ಕಾಂಗ್ರೆಸ್ ಸರ್ಕಾರದ ವಿರುದ್ಧ
ಜನ ಬೇಸತ್ತಿದ್ದಾರೆ, ರಾಜ್ಯದ ಜನ ಬೇಸತ್ತಿದ್ದಾರೆ. ಆಡಳಿತ ಪಕ್ಷ ಕಾಂಗ್ರೆಸ್ ಪಕ್ಷ ಏನೇ ಹರಸಾಹಸ ಮಾಡಿದ್ರೂ ಸಹ ಈ ಎರಡೂ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಗೆಲುವು ತಡೆಯೋದಕ್ಕೆ ಸಾಧ್ಯ ಇಲ್ಲ. ಯಾವ ದುಷ್ಟಶಕ್ತಿಗಳು ಬಂದರೂ ಸಹ ವೀರಣ್ಣ ಚರಂತಿಮಠ ಅವರು ದೊಡ್ಡ ಅಂತರದಲ್ಲಿ ಗೆದ್ದೇ ಗೆಲ್ತಾರೆ. ಮಾನ್ಯ ಮುಖ್ಯಮಂತ್ರಿಗಳ ಆದಿಯಾಗಿ ಸಚಿವ ಸಂಪುಟದ ಸದಸ್ಯರು ಜಿದ್ದಾಜಿದ್ದವಾಗಿ ಇವತ್ತು ಪ್ರತಿಯೊಂದು ಪಂಚಾಯತಿಗೆ 4-5 ಮಂದಿ ಮಂತ್ರಿಗಳು ಹಾಕಿದ್ದಾರೆ. ಅವರೆಲ್ಲರಿಗೂ 4-5 ಮಂತ್ರಿಗಳೇನು ಸುಮ್ಮನೆ ಬಂದಿಲ್ಲ. ಎಲ್ಲ ಚೀಲಗಟ್ಲೆ ರೊಕ್ಕ ತಗೊಂಡ್ಬಂದು ಇಲ್ಲಿ ಗಂಟೆಗಟ್ಲೆ ರೊಕ್ಕ ತಗೊಂಡ್ಬಂದು ಇಲ್ಲಿ ಕುಂತಾರ. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಇವತ್ತು ಭ್ರಷ್ಟಾಚಾರ ಮಾಡಿದ್ರಿ, ಹಣವನ್ನು ಲೂಟಿ ಮಾಡಿದ್ರಿ. ಇವತ್ತು ನಿಮ್ಮ ಸರ್ಕಾರಕ್ಕೆ ಬಡವರಿಗೆ ಹಣ ವಾಪಸ್ ಇದ್ರು. ನಾನು ಅಧ್ಯಕ್ಷರು ನಾವೆಲ್ಲರೂ ಕೂಡ, ಮತ್ತೆ ಗೋಪಿನಾಥ್ AICC ಸೆಕ್ರೆಟರಿ ನಾವೆಲ್ಲರೂ ಕೂಡ ಬಂದಿದ್ದು, ನಾಮಿನೇಷನ್ ಹಾಕಿದ್ದೀವಿ. ಎಲ್ಲರೂ ಕೂಡ ಮೇಟಿಯವರ ಕುಟುಂಬದವರಿಗೆ ಕೊಡಬೇಕು ಅಂತಕ್ಕಂಥದ್ದು ಅಭಿಪ್ರಾಯ ವ್ಯಕ್ತ ಮಾಡಿದ್ರು. ನಾನು ಕೂಡ ಕರೆದು ಮಾತಾಡಿದ್ದೆ. ಮೇಟಿಯವರ 4 ಮಕ್ಕಳನ್ನ ಕರೆದು ಮಾತಾಡಿದ್ದೆ. ಅವರು ಯಾರಿಗಾರು ಕೊಡಿ, ಹೈಕಮಾಂಡ್ನವರು ಯಾರಿಗಾರು ತೀರ್ಮಾನ ಮಾಡ್ತದೆ ಅದಕ್ಕೆ ನಾವು ಬದ್ಧರಾಗಿದ್ದೀವಿ ಅಂತ ಹೇಳಿದ್ರು. ಹಾಗಾಗಿ ಉಮೇಶ್ ಮೇಟಿಯವರನ್ನ ಕ್ಯಾಂಡಿಡೇಟ್ ಮಾಡಿದ್ದೀವಿ. ಈಗ ಮುಖ್ಯಮಂತ್ರಿಗಳು, ನಾನು, ಶಿವಾನಂದ ಪಾಟೀಲ್, ಸತೀಶ್ ಜಾರಕಿಹೊಳಿ, MB ಪಾಟೀಲ್, ಕಾಶಪ್ಪ, ನಮ್ಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು, ನಮ್ಮ ಅಜಯ್ ಕುಮಾರ್ ಸರ್ನಾಯಕ್, ತಿಮ್ಮಾಪುರ್ ಅವರು ಡಿಸ್ಟ್ರಿಕ್ಟ್ ಮಿನಿಸ್ಟರು, ನಾವೆಲ್ಲ ಸೇರಿ ಒಟ್ಟಿಗೆ ಇವತ್ತು ನಾಮಿನೇಷನ್ ಫೈಲ್ ಮಾಡಲಿಕ್ಕೆ ನಾವಿಲ್ಲಿಗೆ ಬಂದಿದ್ದೇವೆ. ಇಡೀ ಪಕ್ಷ ಒಮ್ಮತದಿಂದ ನಾವು ಮೇಟಿ ಕುಟುಂಬಕ್ಕೆ ಕೊಡಬೇಕು ಅಂತೇಳಿ ನಾವೆಲ್ಲ ನಮ್ಮ ವರದಿಯನ್ನು ತರಿಸ್ಕೊಂಡು ಪ್ರತಿ ಬೂತ್ನಲ್ಲೂ ಕೂಡ ನಾವು ಸರ್ವೆ ಮಾಡಿ ವರದಿ ತರಿಸಿ ಆ ಕುಟುಂಬಕ್ಕೆ ಕೊಡಬೇಕು ಅಂತ ತೀರ್ಮಾನವನ್ನು ಮಾಡಿದ್ದೇವೆ. ತೈಲ ಅನಿಲ ಘಟಕ ಆಯಿತು, ನೀರು ವಿದ್ಯುತ್ ಘಟಕಗಳ ಟಾರ್ಗೆಟ್. ತಣ್ಣಗಾಗದ ಕೊಲ್ಲಿ ಯುದ್ಧ, ಜಾಗತಿಕ ದೇಶಗಳ ತಲ್ಲಣ. ಮಹಾಯುದ್ಧ ಡೇ 24 ಸ್ಟೋರಿ ಇದು. ಬೆಂಗಳೂರಿನಲ್ಲಿ ಹೋಟೆಲ್ ಅಸೋಸಿಯೇಷನ್ ಅರ್ಜಿ ವಜಾಗೊಂಡಿದೆ. ವಾಣಿಜ್ಯ ಗ್ಯಾಸ್ ಸಿಲಿಂಡರ್ ಕೋರಿ ಸಲ್ಲಿಸಿದಂತಹ ರಿಟ್ ಅರ್ಜಿ ಏನಿದೆ ಅದು ವಜಾಗೊಂಡಿರೋದು. ತಮಿಳುನಾಡಿನಲ್ಲಿ 8,500, ರಾಜ್ಯದಲ್ಲಿ ಹೋಟೆಲ್ಗೆ ಮಾತ್ರ 1,000 ಸಿಲಿಂಡರ್ ಸಿಗ್ತಾ ಇದೆ. ಗ್ಯಾಸ್ ಸಿಲಿಂಡರ್ ಹಂಚಿಕೆಯಲ್ಲಿ ತಾರತಮ್ಯ ಆಗ್ತಿದ್ದಂಥ ಒಂದು ಅರ್ಜಿಯನ್ನು ಸಲ್ಲಿಕೆ ಮಾಡಲಾಗಿತ್ತು. ಈಗ ಹೋಟೆಲ್ ಅಸೋಸಿಯೇಷನ್ ಅರ್ಜಿಯನ್ನು ವಜಾಗೊಳಿಸಿದೆ. ನ್ಯಾಯಮೂರ್ತಿ ಸಚಿನ್ ಶಂಕರ್ ಮಗದು ಅವರಿದ್ದಂತಹ ಪೀಠದಲ್ಲಿ ಆದೇಶ ಹೊರಬಿದ್ದಿರೋದು. ತಮಿಳುನಾಡಿನಲ್ಲಿ 8,500, ಕೇರಳದಲ್ಲಿ 4,200 ಸಿಲಿಂಡರ್ಗಳನ್ನು ಹಂಚಿಕೆ ಮಾಡಲಾಗ್ತಿದೆ. ಬಟ್ ನಮ್ಮ ರಾಜ್ಯದಲ್ಲಿ ಮಾತ್ರ ಹೋಟೆಲ್ಗಳಿಗೆ 1,000 ಸಿಲಿಂಡರ್ ಸಿಗ್ತಾ ಇದೆ. ಸರ್ಕಾರ ಮಾರ್ಗಸೂಚಿ ಪಾಲಿಸುತ್ತಿಲ್ಲ ಅಂತ ಹಾಕಿದ್ದ ಅರ್ಜಿಯನ್ನ ವಜಾಗೊಳಿಸಲಾಗಿದೆ. ಬೆಂಗಳೂರು ಹೋಟೆಲ್ ಅಸೋಸಿಯೇಷನ್ ಅರ್ಜಿ ವಜಾ ಆಗಿರೋದು. ನ್ಯಾಯಮೂರ್ತಿ ಸಚಿನ್ ಶಂಕರ್ ಮುಗದಂ ಅವರಿದ್ದಂತಹ ಪೀಠದಲ್ಲಿ ಆದೇಶ ಹೊರಬಿದ್ದಿದೆ. ತುಂಬಾ ಹೋಪಲ್ಲಿದ್ರು ಬೆಂಗಳೂರಿನ ಹೋಟೆಲ್ ಅಸೋಸಿಯೇಷನ್ ಅವರು, ತುಂಬಾ ಹೋಪಲ್ಲಿದ್ರು. ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದೀವಿ, ನಮಗೆ ನ್ಯಾಯ ಸಿಗತ್ತೆ ಅನ್ನುವಂಥದ್ದು. ಹೋಟೆಲ್ ಕಮರ್ಷಿಯಲ್ ಗ್ಯಾಸ್ನಿಂದಾಗಿ ಹೋಟೆಲ್ ಮತ್ತು ಬೇಕರಿಗಳಲ್ಲಿ ಆಗ್ತಿರೋ ಸಮಸ್ಯೆ ಬಗ್ಗೆ ಹೋಟೆಲ್ ಕಾರ್ಮಿಕ ಪರಿಷತ್ನ ಅಧ್ಯಕ್ಷ ರವಿ ಶೆಟ್ಟಿ ನ್ಯೂಸ್ 18 ಜೊತೆ ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ಬನ್ನಿ ನೋಡ್ಕೊಂಡ್ ಬರೋಣ. ಜೊತೆಗೆ ರಾಜ್ಯ ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷ GK ಶೆಟ್ಟಿ ಇದ್ದಾರೆ, ಮಾತನಾಡಿಸ್ತಾ ಹೋಗ್ತೇನೆ. ಸರ್, ಕಮರ್ಷಿಯಲ್ ಸಿಲಿಂಡರ್ ಪೂರೈಕೆ ವಿಚಾರವಾಗಿ ಒಂದಷ್ಟು ಮಾಹಿತಿಯನ್ನು ಸಚಿವರು ಕೊಟ್ಟರು. ನಿಮಗೀಗ ಎಷ್ಟು % ಸಿಲಿಂಡರ್ ಸಿಗುತ್ತೆ? ನಿಮ್ಮ ಬೇಡಿಕೆ ಎಷ್ಟಿತ್ತು?